ಹೌದಯ್ಯ ತ್ರಿಜಟೆ, ನಾನು ಕ್ಷೇಮವಾಗಿರುವ ವಿಷಯ ನನ್ನ ಸ್ವಾಮಿಗೆ ತಿಳಿಯಿತೆ. ನನಗಾಗಿ ಅವರು ದುಃಖಿಸುವುದು ತಪ್ಪಿತೆ. ಏಕೆ ಸೀತೆ ಚಿಂತಿಸುತ್ತೀಯ? ನಮ್ಮ ಪ್ರಭು ವಿಭೀಷಣ ಜೊತೆಯಲ್ಲಿರುವುದರಿಂದ ಆ ಇಂದ್ರಜಿತುವಿನ ಮಾಯಾ ಜಾಲದ ಮರಳು ಮಂಜಿನಂತೆ ಕರಗಿ ಹೋಗುತ್ತದೆ. ತ್ರಿಜಟೆ, ಈಗ ನನ್ನ ಸ್ವಾಮಿ ಆ ಇಂದ್ರಜಿತುವಿನ ಮೇಲೆ ಕ್ರೋಧಾವಿಷ್ಟರಾಗಿ ಘನಘೋರವಾಗಿ ಯುದ್ಧ ಮಾಡುತ್ತಾರೆ ಅಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ. ಇಂಥ ದುಷ್ಕೃತ್ಯ ಮಾಡಿದ ಆ ಇಂದ್ರಜಿತು ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿದಂತಾಗಿದೆ. ತ್ರಿಜಟೆ, ಈಗಾಗಲೇ ಯುದ್ಧ ಆರಂಭವಾಯಿತೆ. ನನ್ನ ಸ್ವಾಮಿ ರಣರಂಗಕ್ಕೆ ಬಂದಿದ್ದಾರೆಯೇ? ಇಲ್ಲ ಸೀತೆ, ಇನ್ನೂ ಯುದ್ಧ ಆರಂಭವಾಗಿಲ್ಲ. ರಣರಂಗದಿಂದ ಮಾಯವಾದ ಆ ಇಂದ್ರಜಿತು ಕೂಡ ಇನ್ನೂ ಬಂದಿಲ್ಲ. ಮರಣ ಭಯದಿಂದ ಆ ಇಂದ್ರಜಿತು ಮತ್ತೆ ರಣರಂಗಕ್ಕೆ ಬರುವುದೇ ಇಲ್ಲವೇ? ಬರುತ್ತಾನೆ ಸೀತೆ, ಖಂಡಿತ ಬಂದೇ ಬರುತ್ತಾನೆ. ಅವನು ತನ್ನ ಶಕ್ತಿ ಹೆಚ್ಚಿಸಿಕೊಂಡು ಬರುತ್ತಾನೆ. ಅವನು ಹೇಗೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ? ಸೀತೆ, ಅವನಿಗೆ ಬ್ರಹ್ಮನ ವರವಿದೆ. ಅವನು ತನ್ನ ಸಂಕಲ್ಪದಂತೆ ಹೋಮವನ್ನು ಪೂರ್ಣಗೊಳಿಸಿ ಹೊರಟರೆ ಇಂದ್ರಜಿತು ಅಜೇಯನಾಗುತ್ತಾನೆ. ಆನಂತರ ಅವನನ್ನು ಯಾರು ಗೆಲ್ಲಲಾಗುವುದಿಲ್ಲ. ಹಾಗಾದರೆ ಮುಂದೇನು ಗತಿ ತ್ರಿಜಟೆ? ಅವನಿಂದ ನನ್ನ ಸ್ವಾಮಿಯೇ ಪರಾಜಿತರಾಗುತ್ತಾರೆಯೇ? ಇಲ್ಲ, ಹಾಗಾಗಬಾರದು. ಆ ದುರುಳ ಇಂದ್ರಜಿತುವಿನಿಂದ ನನ್ನ ಸ್ವಾಮಿ ಸೋಲುವುದನ್ನು ನಾನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಚಿಂತಿಸಬೇಡ ಸೀತೆ, ಅವನ ಹೋಮ ಪೂರ್ಣಗೊಂಡರೆ ತಾನೆ ಇಂದ್ರಜಿತು ಅಜೇಯನಾಗುವುದು. ಅಷ್ಟರಲ್ಲಿ ಏನಾದರೂ ಅಡ್ಡಿ ಆಗೇ ಆಗುತ್ತದೆ. ಆಗಬೇಕು, ಅಡ್ಡಿಯಾಗಲೇಬೇಕು. ಅವನ ಹೋಮ ಸುಗಮವಾಗಿ ಪೂರ್ಣಗೊಳ್ಳಬಾರದು. ಪ್ರಣಾಮಗಳು ಮಹಾಪ್ರಭು. ಹೇಳು ದೂತ, ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದನೆ. ಶೋಕ ಜರ್ಜರಿತ ಆಗಿದ್ದ ರಾಮ ಲಕ್ಷ್ಮಣ ವಾನರ ಸೇನೆಯನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದನೆ. ಇಲ್ಲ ಪ್ರಭು, ಯುವರಾಜರು ಇನ್ನೂ ಬಂದಿಲ್ಲ. ರಣರಂಗದಲ್ಲಿ ಯುದ್ಧ ಆರಂಭವಾಗಿಲ್ಲ. ಆದರೆ ಅದೇನೆಂದು ಹೇಳು. ಪ್ರಭು, ಮಾಯಾಸೀತೆಯ ರಹಸ್ಯ ಆ ರಾಮ ಲಕ್ಷ್ಮಣರಿಗೆ ತಿಳಿದು ಬಿಟ್ಟಿದೆ ಪ್ರಭು. ಏನು? ಮಾಯಾ ಸೀತೆಯೆಂದು ರಾಮನಿಗೆ ತಿಳಿದು ಬಿಟ್ಟಿದೆ? ಇಲ್ಲ ಇಲ್ಲ, ಇನ್ನು ನಾವು ಕಾಲಹರಣ ಮಾಡುವಂತಿಲ್ಲ. ಇನ್ನು ತಡ ಮಾಡಿದರೆ ಶತ್ರುಗಳಿಗೆ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಅಲ್ಲದೆ ಅವರೇನಾದರೂ ಪ್ರತಿತಂತ್ರವನ್ನು ರೂಪಿಸಿದರೆ ನಮಗೆ ಕಷ್ಟವಾಗುತ್ತದೆ. ಇಂದ್ರಜಿತುವಿಗೆ ಬೇಗನೆ ಹೋಗಿ ಯುದ್ಧ ಮಾಡೆಂದು ಹೇಳಬೇಕು. ಪ್ರಭು, ಹಾಗೆಂದು ಇಂದ್ರಜಿತುವಿಗೆ ಹೇಳುವರಾರು? ಅಲ್ಲದೆ ಈಗ ಅವರು ಎಲ್ಲಿದ್ದಾರೆಂದು ಮೊದಲು ತಿಳಿಯಬೇಕಲ್ಲ. ಅವನು ಈಗ ನಿಕುಂಬಿಲ ವನದಲ್ಲಿರುತ್ತಾನೆ. ಹೋಮ ಯಜ್ಞಗಳನ್ನು ಮಾಡುತ್ತಿರುತ್ತಾನೆ. ಪ್ರಭು, ಅಲ್ಲಿಗೆ ಹೋಗಲು ಎಲ್ಲರೂ ಹೆದರುತ್ತಾರೆ, ನಿಮ್ಮನ್ನು ಬಿಟ್ಟು. ಸರಿ, ನಾನೇ ಅಲ್ಲಿಗೆ ಹೋಗುತ್ತೇನೆ. ಇಂದ್ರಜಿತುವಿಗೆ ಬೇಗನೆ ಯುದ್ಧ ಪ್ರಾರಂಭ ಮಾಡೆಂದು ಹೇಳುತ್ತೇನೆ. ಏನಾದರಾಗಲಿ ಆ ರಾಮನ ಸೈನ್ಯ ಸರ್ವನಾಶವಾಗಬೇಕು. ಏ ರಾವಣನ ವಿಜಯ ದುಂದುಬಿ ಮೊಳಗಬೇಕು. ಪ್ರಭು ರಾಮಚಂದ್ರ, ನಮ್ಮ ವಾನರ ಸೈನ್ಯವೆಲ್ಲ ನಿನ್ನನ್ನೇ ಅವಲಂಬಿಸಿದ್ದಾರೆ. ನೀನು ದುಃಖಿತನಾದರೆ ನಮ್ಮ ವಾನರ ಸೈನ್ಯವೆಲ್ಲ ದುಃಖಿತರಾಗುತ್ತಾರೆ. ಈಗ ಈ ಅನಿರೀಕ್ಷಿತ ಆಘಾತದಿಂದ ಎಲ್ಲರೂ ಕುಗ್ಗಿ ಹೋಗಿದ್ದಾರೆ. ನೀನು ಮತ್ತೆ ಗೆಲುವಾದರೆ ಇಡೀ ನಮ್ಮ ವಾನರ ಸೈನ್ಯವೇ ಚೈತನ್ಯ ತುಂಬಿದಂತಾಗುತ್ತದೆ. ನಿನ್ನ ಮಾತು ನಿಜ ವಿಭೀಷಣ. ಮುಂದೆ ನಾವು ಏನು ಮಾಡಬೇಕೆಂದು ನೀನು ಹೇಳು. ಆ ಇಂದ್ರಜಿತುವಿನ ವಿಷಯವನ್ನು ಹೆಚ್ಚಾಗಿ ತಿಳಿದಿರುವವನು ನೀನು. ಹೇಳುತ್ತೇನೆ ರಾಮಚಂದ್ರ. ಈಗ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಲು ಸೂಕ್ತ ಸಮಯ. ಲಕ್ಷ್ಮಣ ಈಗಲೇ ತನ್ನ ಸೈನ್ಯದೊಂದಿಗೆ ರಣರಂಗಕ್ಕೆ ಹೋಗಲಿ. ಅಲ್ಲಿ ತನ್ನ ಶರಾಘಾತದಿಂದ ಇಂದ್ರಜಿತುವಿನ ಹೋಮ ಕಾರ್ಯಕ್ಕೆ ಅಡ್ಡಿಪಡಿಸಲಿ. ಹೌದು ಸಹೋದರ,
ವಿಭೀಷಣನ ಸಲಹೆ ಉಚಿತವಾಗಿತ್ತು. ಆ ಇಂದ್ರಜಿತುವನ್ನು ನಿಗ್ರಹಿಸಲು ನಾನು ಕಾತರಗೊಂಡಿದ್ದೇನೆ. ಹೌದು ರಾಘವ, ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣ ಸಮರ್ಥನಾಗಿದ್ದಾನೆ. ದೈತ್ಯರ ವಧೆಗಾಗಿ ದೇವೇಂದ್ರ ತನ್ನ ವಜ್ರಾಯುಧಕ್ಕೆ ಆದೇಶ ನೀಡುವಂತೆ ನೀನು ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣನಿಗೆ ಆದೇಶ ನೀಡು. ರಾಮಚಂದ್ರ, ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡರೆ ಲಕ್ಷ್ಮಣನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಆತಂಕವಾಗುತ್ತದೆ. ಇಲ್ಲ ಸುಗ್ರೀವ, ನನಗೆ ನನ್ನ ಸೋದರನ ಪರಾಕ್ರಮದ ಬಗ್ಗೆ ಭರವಸೆ ಇದೆ. ಪ್ರಭು ರಾಮಚಂದ್ರ, ನಾವು ಕಾಲಹರಣ ಮಾಡದೆ ಆದಷ್ಟು ಬೇಗ ಶತ್ರು ವಿನಾಶಕ್ಕೆ ಸಿದ್ಧರಾಗಬೇಕು. ಆ ಇಂದ್ರಜಿತುವಿನ ವಿನಾಶಕ್ಕೆ ನಮ್ಮ ಲಕ್ಷ್ಮಣ ಬೇಗನೆ ಯುದ್ಧರಂಗಕ್ಕೆ ಹೊರಡುವುದು ಒಳ್ಳೆಯದು. ವಿಭೀಷಣ, ಹಾಗಾದರೆ ಈಗ ಲಕ್ಷ್ಮಣ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಿದರೆ ಯಶಸ್ವಿಯಾಗುವನೆಂದು ಹೇಳುತ್ತೀಯಾ? ಬೇಕಾದರೆ ನಾನು ಲಕ್ಷ್ಮಣನೊಂದಿಗೆ ರಣರಂಗಕ್ಕೆ ಹೋಗುವೆ. ಅಂಗದ ಕುಮಾರ, ನಿಕುಂಬಿಲಾ ವನದಲ್ಲಿ ಇಂದ್ರಜಿತು ತನ್ನ ಯಜ್ಞವನ್ನು ಪೂರೈಸಿಬಿಟ್ಟರೆ ಯುದ್ಧದಲ್ಲಿ ದೇವದಾನವರಾದಿಯಾಗಿ ಯಾರೂ ಅವನನ್ನು ಜಯಿಸಲಾಗುವುದಿಲ್ಲ. ಅದರಿಂದ ನನಗೆ ಆತಂಕವಾಗುತ್ತಿದೆ. ವಿಭೀಷಣ, ನಿನ್ನ ಆತಂಕ ಆತುರ ನನಗೆ ಅರ್ಥವಾಗುತ್ತದೆ. ನಿನ್ನ ಭಾವನೆಗಳು ನನಗೆ ಅರ್ಥವಾಗುತ್ತವೆ. ಪ್ರಭು ರಾಮಚಂದ್ರ, ನಮಗೆ ದುಃಖ ಉಂಟು ಮಾಡಿದ ಶತ್ರುಗಳು ಯಾವ ಕಾರಣಕ್ಕೂ ಸಂತೋಷದಿಂದ ಇರಬಾರದು. ನಾವೆಲ್ಲ ಹತಾಶೆಯ ಗೂಡಿನಿಂದ ಹೊರಬಂದು ರಣೋತ್ಸಾಹದಿಂದ ಮುನ್ನುಗ್ಗಬೇಕಾಗಿದೆ. ನಿನ್ನ ಮಾತು ಸರಿಯಾಗಿದೆ ವಿಭೀಷಣ. ನಾವು ಹೊಸ ಉತ್ಸಾಹದಿಂದ ಶತ್ರು ದಮನ ಮಾಡಲು ಮುಂದಾಗಬೇಕು. ಅಂದರೆ ಲಕ್ಷ್ಮಣ ತಕ್ಷಣ ಹೊರಡಲಿ ಎಂದು ನೀನು ಸೂಚಿಸುತ್ತಿರುವೆ ಅಲ್ಲವೇ ವಿಭೀಷಣ? ಹೌದು ರಾಮಚಂದ್ರ, ಲಕ್ಷ್ಮಣ ಸೇನಾ ಸಹಿತನಾಗಿ ನಿಕುಂಬಲಾವನಕ್ಕೆ ಹೋಗಿ ಅಲ್ಲಿ ಇಂದ್ರಜಿತುವಿನ ಹೋಮಕ್ಕೆ ಅಡ್ಡಿಪಡಿಸಿ ಅವನನ್ನು ನಿಗ್ರಹಿಸುವುದು ಉಚಿತವಾಗಿದೆ. ವಿಭೀಷಣ, ಇಂದ್ರಜಿತುವಿಗೆ ಬ್ರಹ್ಮದೇವ ವರ ನೀಡಿದಾಗ ಅವನು ಏನು ಹೇಳಿದ ಎಂದು ಮತ್ತೊಮ್ಮೆ ಹೇಳು. ನೀನು ಸಂಕಲ್ಪ ಮಾಡಿ ಕುಳಿತು ಹೋಮ ಮಾಡುವಾಗ ಅದು ಪೂರ್ಣಗೊಳ್ಳುವ ಮೊದಲೇ ಶಸ್ತ್ರಪಾಣಿಯಾಗಿ ಯಾವ ಶತ್ರು ಆಕ್ರಮಿಸಿದರೂ ಆ ಶತ್ರುವಿಂದಲೇ ನಿನ್ನ ವಧೆಯಾಗುತ್ತದೆ. ಇದೇ ಬ್ರಹ್ಮದೇವ ಹೇಳಿದ ಮಾತು ರಾಮಚಂದ್ರ. ಅಂದರೆ ಈಗ ಲಕ್ಷ್ಮಣ ಅಲ್ಲಿಗೆ ಹೋಗಿ ಇಂದ್ರಜಿತುವನ್ನು ಸುಲಭವಾಗಿ ಸಂಹರಿಸಬಹುದು. ವಿಭೀಷಣ, ನಾನು ಕೆಲಕಾಲ ಯೋಚಿಸಿ ನನ್ನ ನಿರ್ಧಾರವನ್ನು ಶೀಘ್ರವಾಗಿ ತಿಳಿಸುತ್ತೇನೆ. ಬನ್ನಿ ಸಿಂಹಾಪ, ತಾವು ಈಗ ಯುವರಾಜರ ಸಮೀಪ ಹೋಗದಿರುವುದೇ ಒಳ್ಳೆಯದು. ಏನು? ನಾನು ನನ್ನ ಪುತ್ರನೊಡನೆ ಮಾತನಾಡಬಾರದೆ? ಅದಕ್ಕೀಗ ಸಮಯ ಪ್ರಶಸ್ತವಾದುದಲ್ಲ ಪ್ರಭು. ಇಲ್ಲ, ನಾನೀಗಲೇ ಇಂದ್ರಜಿತುವನ್ನು ನೋಡಬೇಕು. ಅವನು ಬೇಗ ರಣರಂಗಕ್ಕೆ ಹೋಗುವಂತೆ ಹೇಳಿ ಶತ್ರು ಸಂಹಾರವಾಗಬೇಕು. ಪ್ರಭು, ನಿಮಗೂ ತಿಳಿದಿರುವಂತೆ ಯುವರಾಜರು ತಾವು ಸಂಕಲ್ಪಿಸಿರುವ ಹೋಮವನ್ನು ಅರ್ಧಕ್ಕೆ ಬಿಟ್ಟರೆ ಅಪಜಯ ಖಂಡಿತ. ಏನು? ವೀರಾಧಿವೀರನಾದ ನನ್ನ ಪುತ್ರನಿಗೆ ಅಪಜಯ ಸಾಧ್ಯವೇ ಇಲ್ಲ. ಮಹಾಪ್ರಭು, ಬ್ರಹ್ಮನವರದ ವಿಷಯವನ್ನು ತಾವು ನೆನಪು ಮಾಡಿಕೊಂಡರೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಬ್ರಹ್ಮನವರವೇ? ದೇವ, ನಾನು ಇಂದ್ರನನ್ನು ಬಿಡಬೇಕಾದರೆ ನನಗೆ ನೀನು ಅಮರತೆಯ ವರವನ್ನು ಕರುಣಿಸಬೇಕು. ಈ ಭೂಮಂಡಲದಲ್ಲಿ ಪಶು ಪಕ್ಷಿಯೇ ಆಗಲಿ ಮನುಷ್ಯರೇ ಆಗಲಿ ಯಾವ ಜೀವಿಯೇ ಆಗಲಿ ಅಮರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ನೀತಿಯನ್ನು ಮೀರುವ ಅಧಿಕಾರ ನನಗಿಲ್ಲ. ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಿ. ನಾನು ಜಯಾಪೇಕ್ಷೆಯಿಂದ ಯುದ್ಧ ಭೂಮಿಗೆ ಹೊರಡುವ ಮೊದಲು
ಮಂತ್ರಯುಕ್ತವಾದ ಹವಿಸಿನ ಆಹುತಿಯೊಂದಿಗೆ ಅಗ್ನಿದೇವನನ್ನು ಪೂಜಿಸುತ್ತೇನೆ. ಆಗ ಅಗ್ನಿಕುಂಡದಿಂದ ನನಗೆ ದಿವ್ಯಾಸ್ತ್ರಗಳು ಲಭಿಸಬೇಕು. ನಾನು ದಿವ್ಯಾಸ್ತ್ರಗಳಿಂದ ಯುದ್ಧ ಮಾಡುವಾಗ ನನಗೆ ಯಾರಿಂದಲೂ ಮರಣ ಸಂಭವಿಸಬಾರದು. ಆಗಬಹುದು, ಆದರೆ ಯುದ್ಧ ನಿಮಿತ್ತವಾಗಿ ನೀನು ಕೈಗೊಂಡಿರುವ ಹೋಮ ಪೂರ್ಣಗೊಳ್ಳುವ ಮೊದಲು ನೀನೇನಾದರೂ ಯುದ್ಧಕ್ಕೆ ತೆರಳಿದರೆ ಈ ವರ ಫಲಿಸದು. ಹಾಗೆ ಆಗಲಿ ಬ್ರಹ್ಮದೇವ. ಹೋಮ ಪೂರ್ಣವಾಗುವ ಮೊದಲೇ ನಾನು ಯುದ್ಧಕ್ಕೆ ಹೋದರೆ ನನ್ನ ವಿನಾಶವಾಗಲಿ. ಸದಾ ನಿನ್ನ ಮಾತು ಸತ್ಯ. ಇಂದ್ರಜಿತು ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಹಾಗೆ ಮಾಡಿದರೆ ಅವನಿಗೆ ಅಪಜಯ ಉಂಟಾಗುತ್ತದೆ. ಅವನು ನಿರಾತಂಕವಾಗಿ ಹೋಮ ಮಾಡಲಿ. ಆ ನಂತರ ಬಂದು ನಾನು ಅವನನ್ನು ನೋಡುತ್ತೇನೆ. ಹೋಮ ಮುಗಿದ ನಂತರ ನನಗೆ ಸುದ್ದಿಯನ್ನು ನೀಡು. ಅಪ್ಪಣೆ ಪ್ರಭು, ಹಾಗೆ ಆಗಲಿ. ನಿನ್ನ ಸಲಹೆ ಕಾಲೋಚಿತವಾಗಿದೆ, ಸಂದರ್ಭೋಚಿತವಾಗಿದೆ. ನನ್ನ ಸೀತೆಯ ಹತ್ಯೆ ಆ ಇಂದ್ರಜಿತವನ್ನು ಮಾಯಾಜಾಲವೆಂದು ಸ್ಪಷ್ಟಪಡಿಸಿ ನಮ್ಮೆಲ್ಲರ ದುಃಖವನ್ನು ಹೋಗಲಾಡಿಸಿದ ನಿನಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಾಲದು. ಪ್ರಭು ರಾಮಚಂದ್ರ, ನಿನಗೆ ತಿಳಿಯದ ವಿಷಯವನ್ನೇನು ಅವನು ತಿಳಿಸಲಿಲ್ಲ. ರಾಕ್ಷಸರ ಮಾಯೆಯ ಬಗ್ಗೆ ನಿನಗೂ ಸಾಕಷ್ಟು ತಿಳಿದಿದೆ. ಸೀತಾದೇವಿಯ ಮೇಲೆ ನಿನಗೆ ಅಪಾರವಾದ ಪ್ರೇಮವಿರುವುದರಿಂದ ಆ ವಾರ್ತೆಯನ್ನು ಕೇಳಿದ ತಕ್ಷಣ ದುಃಖದಿಂದ ತತ್ತರಿಸಿದೆ. ಹಾಗೆಯೇ ಸೀತಾ ಮಾತೆಯ ಮೇಲೆ ಅಪಾರವಾದ ಭಕ್ತಿ ಇರುವುದರಿಂದ ಹನುಮಂತ, ಸುಗ್ರೀವಾದಿ ಮಿತ್ರರು ಮತ್ತು ಸಕಲ ವಾನರ ವೀರರು ದುಃಖಕ್ಕೆ ಈಡಾದರು. ಸೂರ್ಯನ ತೇಜಸ್ಸಿನ ಮುಂದೆ ಮಂಜು ಕರಗುವ ಹಾಗೆ ಸತ್ಯದ ಬೆಳಕಿನಲ್ಲಿ ಸುಳ್ಳಿನ ಕತ್ತಲು ಉಳಿಯುವುದಿಲ್ಲ ರಾಮಚಂದ್ರ. ಸುಳ್ಳಿನಿಂದ ನಮ್ಮಲ್ಲಿ ದುಃಖ ಸಂಕಟಗಳನ್ನು ಉಂಟು ಮಾಡಿದ ಆ ಇಂದ್ರಜಿತುವಿನ ಮಾಯಾಜಾಲವನ್ನು ಮಂತ್ರ ಹಾಕಿ ನಿಷ್ಕ್ರಿಯಗೊಳಿಸುವ ಸಮಯ ಬಂದಿದೆ. ನಿನ್ನ ಮಾತು ನಿಜ ಲಕ್ಷ್ಮಣ. ಆ ಇಂದ್ರಜಿತುವಿನ ಕೊನೆಯಾಗಬೇಕು. ಅವನನ್ನು ನಿಗ್ರಹಿಸಿದರೆ ರಾವಣನ ಬಲ ನಾಶವಾದಂತೆ. ಅದಕ್ಕೆ ನಾವು ಮತ್ತೆ ವಂಚನೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು. ಹೌದು ಜಾಂಬವಂತ, ಆ ರಾವಣ ಪುತ್ರನ ಶಕ್ತಿ ಸಾಮರ್ಥ್ಯವೇನೆಂದು ಈಗ ನಮಗೆ ತಿಳಿದಿದೆ. ನಾಗಾಸ್ತ್ರ ಬ್ರಹ್ಮಾಸ್ತ್ರವನ್ನು ಬಲ್ಲ ಮಹಾಪರಾಕ್ರಮಿಯಾದ ಅವನು ಮಾಯಾ ವಿದ್ಯೆ ಮೂಲಕ ನಮ್ಮೆಲ್ಲನನ್ನು ವಂಚಿಸಿದ ಅವನ ನೀಚ ಬುದ್ಧಿ ಅವನ ತಂದೆ ಆ ರಾವಣನಿಂದಲೇ ಬಂದಿರಬೇಕು. ನನ್ನ ಸೀತೆಯನ್ನು ಕಳ್ಳನಂತೆ ಕದ್ದು ಆ ರಾವಣ ತನ್ನ ಮೃತ್ಯುವನ್ನು ತಾನೇ ಆಹ್ವಾನಿಸಿದ್ದಾನೆ. ಈಗ ತಂದೆಗೆ ಬೆಂಬಲವಾಗಿ ವಂಚನೆ ಮಾಡಿ ಅವನ ಪುತ್ರನು ಮರಣಕ್ಕೆ ಕರೆ ನೀಡಿದ್ದಾನೆ. ಹೌದು ರಾಮಚಂದ್ರ, ಆ ರಾವಣ ಪುತ್ರ ಅದೃಶ್ಯನಾಗಿದ್ದರೂ ಅವನು ಪಲಾಯನ ಮಾಡುವಂತೆ ಸರ್ವ ದಿಕ್ಕುಗಳಿಗೂ ನೀನು ಬಾಣಗಳನ್ನು ಪ್ರಯೋಗಿಸಿದೆ. ಅಂದೇ ಅವನ ಅಂತ್ಯ ಹಾಡಬೇಕಾಗಿತ್ತು. ಅಂಗದ, ರಾಮ ಬಾಣಕ್ಕೆ ಯಾವುದೂ ಅಸಾಧ್ಯವಲ್ಲ. ಇಂದ್ರಜಿತು ಕಣ್ಣಿಗೆ ಕಾಣಲಿ ಕಾಣದಿರಲಿ, ಅವನು ಎಲ್ಲಿಯೇ ಇದ್ದರೂ ನಿಂತಲ್ಲೇ ಬಾಣ ಪ್ರಯೋಗಿಸಿ ಅವನನ್ನು ಕೊಲ್ಲುವ ಶಕ್ತಿ ಶ್ರೀರಾಮಚಂದ್ರನಿಗಿದೆ. ಆದರೆ ಯಾವ ಸಮಯದಲ್ಲಿ ಯಾರಿಂದ ಯಾರ ಸಂಹಾರವಾಗಬೇಕೋ ಅದೇ ಆಗಬೇಕೆಂಬುದು ಪ್ರಭುವಿನ ಇಚ್ಛೆ. ನಿನ್ನ ಮಾತು ಸರಿಯಾಗಿದೆ ಹನುಮಂತ. ಆ ಇಂದ್ರಜಿತುವಿನ ಸಂಹಾರ ನನ್ನ ಸೋದರನಿಂದಲೇ ಆಗಬೇಕೆಂದು ನನ್ನ ಸಂಕಲ್ಪ. ವಿಭೀಷಣದ್ದು ಅದೇ ಅಪೇಕ್ಷೆ. ಹೌದು ರಾಮಚಂದ್ರ, ಆ ಇಂದ್ರಜಿತನ ಯುದ್ಧವನ್ನು ಲಕ್ಷ್ಮಣ ಮಾಡಲೇಬೇಕು. ಹಾಗೆ ಆಗಲಿ ವಿಭೀಷಣ. ಲಕ್ಷ್ಮಣ, ಸಹೋದರ, ಸುಗ್ರೀವ, ಅಂಗದ, ಹನುಮಂತ, ಜಾಂಬವಂತಾದಿ ವಾನರ ವೀರರೊಂದಿಗೆ ನೀನು ನಿಕುಂಬಿಲ ವನಕ್ಕೆ ಹೋಗು. ಆ ಇಂದ್ರಜಿತುವಿನ ನೆನೆ ಹೋರಾಡು. ಅವನ ಮಾಯಾಜಾಲವನ್ನು ಛಿದ್ರಗೊಳಿಸಿ ಅವನನ್ನು ಸಂಹರಿಸು. ವಿಭೀಷಣ ತನ್ನ ಸಚಿವರೊಡನೆ ನಿನ್ನನ್ನು ಹಿಂಬಾಲಿಸುತ್ತಾರೆ. ಆಗಲಿ. ನಾನು ಪ್ರಯೋಗಿಸುವ ಮೃತ್ಯು ಸದೃಶವಾದ ಬಾಣಗಳು ಆ ಇಂದ್ರಜಿತುವಿನ ದೇಹವನ್ನು ಸೀಳಿ ಲಂಕೆಯನ್ನು ಸೇರುತ್ತವೆ. ಸಹೋದರ, ಆ ದುರುಳ ಇಂದ್ರಜಿತುವನ್ನು ಸಂಹರಿಸುವಂತೆ
ನನ್ನನ್ನು ಆಶೀರ್ವದಿಸು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ತ್ರಿಜಟೆ, ಏನಾದರೂ ವಿಷಯ ತಿಳಿಯಿತೆ? ತಿಳಿಯಿತು ಸೀತೆ. ಇಂದ್ರಜಿತುವಿನ ವಿರುದ್ಧ ಯುದ್ಧ ಸಿದ್ಧತೆ ನಡೆಯುತ್ತಿದೆ. ನಿನ್ನ ಕ್ಷೇಮದ ವಿಚಾರ ತಿಳಿದಿರುವುದರಿಂದಲೇ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಈ ಕಾರ್ಯಕ್ಕೆ ನಿಯೋಜಿಸಿದ್ದಾರೆ. ಹೌದೇನು? ಲಕ್ಷ್ಮಣನಿಗೂ ಮತ್ತೆ ರಾವಣನ ಪುತ್ರನಿಗೂ ಯುದ್ಧ ನಡೆಯುವುದಲ್ಲವೇ? ಹೌದು ಸೀತೆ. ಬೇಗನೆ ಅವರಿಬ್ಬರ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ, ಇದು ಖಂಡಿತ. ತ್ರಿಜಟೆ, ಆ ಇಂದ್ರಜಿತ್ತು ತನ್ನ ಹೋಮವನ್ನು ಮುಗಿಸಿದರೆ ಅವನು ಅಜೇಯನಾಗುತ್ತಾನೆ ಎಂದು ನೀನೇ ಹೇಳಿದೆ. ಅಂದರೆ ಅವನು ಹೋಮವನ್ನು ಮುಗಿಸಿ ಬಂದಿದ್ದಾನೆಯೇ? ಹಾಗಾದರೆ ಲಕ್ಷ್ಮಣ ಅವನನ್ನು ಗೆಲ್ಲುವುದು ಹೇಗೆ? ಚಿಂತಿಸಬೇಡ ಸೀತೆ, ಆತಂಕ ಪಡುವುದು ಬೇಡ. ಇಂದ್ರಜಿತುವಿನ ಹೋಮ ಇನ್ನೂ ಪೂರ್ಣವಾಗಿಲ್ಲ. ಅವನು ನಿಕುಂಬಿಲಾವನದಿಂದ ಇನ್ನೂ ಹೊರಗೆ ಬಂದಿಲ್ಲ. ಆದರೆ ಸುಗ್ರೀವ, ವಿಭೀಷಣ, ಹನುಮಂತ ಮೊದಲಾದವರೊಂದಿಗೆ ಲಕ್ಷ್ಮಣ ನಿಕುಂಬಿಲಾವನಕ್ಕೆ ಹೋದನೆಂದು ತಿಳಿಯಿತು. ಅದನ್ನು ನಿಮಗೆ ತಿಳಿಸಲೆಂದೇ ನಾನು ಬಂದೆ. ಅಂದರೆ ಆ ಇಂದ್ರಜಿತುವಿನ ಹೋಮ ಪೂರ್ಣಗೊಳ್ಳುವ ಮೊದಲೇ ಅವನ ಮೇಲೆ ಆಕ್ರಮಣ ಮಾಡಲು ಲಕ್ಷ್ಮಣ ಹೊರಟಿದ್ದಾನಲ್ಲವೇ? ಹೌದು ಸೀತೆ. ವಿಭೀಷಣ ಪ್ರಭುವಿನಿಂದ ಇಂದ್ರಜಿತುವಿನ ರಹಸ್ಯ ತಿಳಿದು ಅವನ ಹೋಮಕ್ಕೆ ಅಡ್ಡಿಪಡಿಸಿ ಆಕ್ರಮಿಸಲು ಯೋಚಿಸಿರುತ್ತಾರೆ. ತ್ರಿಜಟೆ, ಅವರ ಪ್ರಯತ್ನ ಫಲಿಸಬೇಕು. ಲಕ್ಷ್ಮಣನಿಗೆ ಆ ರಾವಣನ ಪುತ್ರನ ಮೇಲೆ ವಿಜಯ ಲಭಿಸಬೇಕು. ಆಗುತ್ತದೆ ಸೀತೆ, ಹಾಗೆ ಆಗುತ್ತದೆ. ಲಕ್ಷ್ಮಣ, ಅಲ್ಲಿ ನೋಡು, ಅದೇ ನಿಕುಂಬಿಲಾವನ. ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ನೆರವೇರಿಸುವುದು ಅಲ್ಲಿಯೇ. ಅವನು ತನ್ನ ಹೋಮವನ್ನು ಬಿಟ್ಟು ನಮ್ಮ ಜೊತೆ ಯುದ್ಧಕ್ಕೆ ಬರುವಂತೆ ನಾವು ಅವನಿಗೆ ಪ್ರಚೋದನೆ ನೀಡಬೇಕು. ಲಕ್ಷ್ಮಣ, ನೋಡು, ಈ ನಿಕುಂಬಿಲಾವನವನ್ನು ರಾಕ್ಷಸ ಸೈನಿಕರು ಹೇಗೆ ರಕ್ಷಣೆ ಮಾಡುತ್ತಿದ್ದಾರೆ. ರಾಕ್ಷಸ ವೀರರೇ,
ವಿಭೀಷಣ, ಯುದ್ಧ ಸನ್ನದ್ಧರಾಗಿ ಬಂದಿರುವ ನಾವು ಯಜ್ಞ ಮಾಡುತ್ತಾ ಕುಳಿತಿರುವ ಇಂದ್ರಜಿತುವಿಗೆ ಕಾಣುತ್ತಿಲ್ಲವೇ? ಅವನ ದೂತ ನಮ್ಮನ್ನು ಕಂಡು ತನ್ನ ಒಡೆಯನಿಗೆ ವಿಷಯವನ್ನು ತಿಳಿಸಲು ಹೋಗಿದ್ದಾನೆ. ಬಹುಬೇಗನೆ ನಾವು ಯುದ್ಧಕ್ಕೆ ಬಂದಿರುವ ವಿಷಯ ಅವನಿಗೆ ತಿಳಿಯುತ್ತದೆ. ವಿಭೀಷಣ, ಅವನು ತಾನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವವರೆಗೂ ಅವನಿಗಾಗಿ ನಾವು ಕಾಯಬೇಕೆ? ಸುಗ್ರೀವ, ಆ ಇಂದ್ರಜಿತು ತನ್ನ ಹೋಮ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ. ಏಕೆಂದರೆ ಹಾಗೆ ಮಾಡುವುದರಿಂದ ಅಪಾಯವೆಂದು ಅವನಿಗೆ ಗೊತ್ತಿರುತ್ತದೆ. ಹಾಗಾದರೆ ಅವನು ಯುದ್ಧಕ್ಕೆ ಬರುವಂತೆ ಆಹ್ವಾನಿಸುವುದು ಹೇಗೆ? ಅದಕ್ಕಿರುವುದು ಒಂದೇ ದಾರಿ. ಇಲ್ಲಿರುವ ರಾಕ್ಷಸರೊಂದಿಗೆ ಯುದ್ಧ ಆರಂಭಿಸುವುದು. ಇಲ್ಲಿರುವ ರಾಕ್ಷಸರ ಅಡ್ಡಿಯನ್ನು ಭೇದಿಸಿದರೆ ನಮಗೆ ಇಂದ್ರಜಿತು ಕಾಣಿಸಿಕೊಳ್ಳುತ್ತಾನೆ. ಹಾಗಾದರೆ ನಾನು ಆ ರಾಕ್ಷಸ ಸೈನಿಕರ ಮೇಲೆ ಬಾಣ ಪ್ರಯೋಗ ಆರಂಭಿಸುತ್ತೇನೆ. ನೀನೀಗ ಮಾಡಬೇಕಾಗಿರುವ ಅದನ್ನೇ ಲಕ್ಷ್ಮಣ. ಈ ಇಂದ್ರಜಿತನ ಹೋಮ ಕಾರ್ಯ ಮುಗಿಯುವ ಮೊದಲು ಆಕ್ರಮಣ ಮಾಡು. ಮೊದಲು ರಾಕ್ಷಸ ಸೈನಿಕರನ್ನು ಛಿದ್ರಗೊಳಿಸಿ ನಂತರ ರಾವಣ ಪುತ್ರನ್ನು ಸಂಹರಿಸು. ಕಪಟಿಯು, ಅಧರ್ಮಿಯು, ಮಾಯಾವಿಯು, ಮೇಧಾವಿಯೂ ಆದ ಇಂದ್ರಜಿತನ ಸಂಹಾರದಿಂದ ನಮಗೆ ವಿಜಯ ಹತ್ತಿರವಾಗುತ್ತದೆ. ಓಂ ನಮಃ ಶಿವಾಯ. 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 ಯುವರಾಣಿ, ಯುವರಾಣಿ, ನೀವು ಹೇಳಿದಂತೆ ಪೂಜೆಗೆ ಹೂಗಳನ್ನು ತಂದಿದ್ದೇನೆ. ಇತ್ತ ಕೊಡು. ಅಯ್ಯೋ, ಅಪಶಕುನವಾಯಿತಲ್ಲ. ತಪ್ಪಾಯಿತು, ಕ್ಷಮಿಸಿ ಯುವರಾಣಿ. ಹೆದರಬೇಡ, ನಿನ್ನಿಂದ ತಪ್ಪಾಗಲಿಲ್ಲ. ನಾನೇ ತೆಗೆದುಕೊಳ್ಳುವಾಗ ಜಾಗ್ರತೆ ವಹಿಸಲಿಲ್ಲ. ಹಿಂದೆಂದೂ ಹೀಗಾಗಿರಲಿಲ್ಲ. ಹಿಂದೇಕೆ ಹೀಗಾಯಿತು? ಏನು ಕಾದಿದೆಯೋ ಎಂದು ಭಯವಾಗುತ್ತಿದೆ. ಭಯವೇಕೆ ಯುವರಾಣಿ? ಆಕಸ್ಮಿಕವಾಗಿ ಕೈಜಾರಿ ಬಿದ್ದಿದೆ ಅಷ್ಟೇ. ಭಯಪಡದೆ ಹೇಗಿರಲಿ ಸಖಿ? ನನ್ನ ಪತಿಯ ಕ್ಷೇಮವನ್ನು ಬಯಸಿ ಪೂಜಿಸುತ್ತಿರುವಾಗ ಹೀಗೆ ನಡೆದರೆ ಅದರ ಅರ್ಥವೇನು? ಪೂಜಾ ದ್ರವ್ಯಗಳು ಕೆಳಗೆ ಬಿದ್ದರೆ ಅದು ಅಮಂಗಳವಲ್ಲವೇ? ಮತ್ತೆ ಯುದ್ಧವೇನಾದರೂ ಆರಂಭವಾಗಿರಬಹುದೇ? ನನ್ನ ಪತಿ ರಣರಂಗಕ್ಕೆ ಧಾವಿಸಿರಬಹುದೇ? ನಾನು ಹೋಗಿ ತಿಳಿದು ಬರಲೇ? ಬೇಡ ಬೇಡ, ನಾನೇ ಅತ್ತೆಯವರ ಬಳಿಗೆ ಹೋಗುತ್ತೇನೆ. ಈ ಅಪಶಕುನದ ವಿಷಯವನ್ನು ತಿಳಿಸಿ ಅವರಿಂದಲೇ ಸಮಾಧಾನವನ್ನು ಪಡೆಯುತ್ತೇನೆ. ಮಹಾಪ್ರಭು, 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 ದಯವಿಟ್ಟು ಕ್ಷಮಿಸಿ ಮಹಾಪ್ರಭು. ನಾನೀಗ ನಿಮ್ಮ ಗಮನವನ್ನು ಸೆಳೆಯಲೇಬೇಕಾಗಿ, ನಿಮಗೊಂದು ವಿಷಯವನ್ನು ಹೇಳಲೇಬೇಕಾಗಿ. ದಯಮಾಡಿ ತಾವು ಅನುಮತಿ ನೀಡಿದರೆ ವಿಷಯವೇನೆಂದು ಹೇಳುತ್ತೇನೆ. ಭೂತ, ಏನು ಅಂಥ ವಿಷಯ? ನಮಗೀಗ ಘೋರ ವಿಪತ್ತು ಎದುರಾಗಿದೆ ಪ್ರಭು. ಎಲ್ಲ ಆಪತ್ತು ವಿಪತ್ತುಗಳನ್ನು ನಿವಾರಿಸಲು ಸಮರ್ಥವಾದ ರಾಕ್ಷಸ ಸೇನೆ ನಮ್ಮ ನಿಕುಂಬಿಲಾ ವನವನ್ನು ಕಾಯುತ್ತಿರುವಾಗ ನಮಗಾವ ಆಪತ್ತು ಬರಲು ಸಾಧ್ಯ? ನಮ್ಮ ರಾಕ್ಷಸ ಸೈನ್ಯವೇನೋ ಕಾಯುತ್ತಿದೆ ನಿಜ ಪ್ರಭು. ಆದರೆ ನಮ್ಮ ರಾಕ್ಷಸ ಸೈನ್ಯವನ್ನು ಮೀರಿದಂಥ ವಾನರ ಸೈನ್ಯದೊಂದಿಗೆ ಲಕ್ಷ್ಮಣ, ಸುಗ್ರೀವ, ಹನುಮಂತಾದಿಗಳು ಇಲ್ಲಿಗೆ ಬಂದಿದ್ದಾರೆ ಪ್ರಭು. ಬರಲಿ. ಅವರೊಂದಿಗೆ ರಾಮನು ಬಂದಿರುವನೇ? ಇಲ್ಲ ಪ್ರಭು, ಆ ರಾಮ ಬಂದಿಲ್ಲ. ಅವರು ಯುದ್ಧವನ್ನು ಆರಂಭಿಸಿದ್ದಾರೆಯೇ? ಆರಂಭಿಸಲು ಸಿದ್ಧರಾಗುತ್ತಿದ್ದಾರೆ ಪ್ರಭು. ಸಿದ್ಧರಾಗಲಿ. ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ಸಾಮರ್ಥ್ಯಗಳು ನಮ್ಮ ರಾಕ್ಷಸ ಸೇನೆಗಿದೆ. ಏನೇ ಆದರೂ ನಾನು ಹೋಮ ಮುಗಿಯುವವರೆಗೂ ಮೇಲೇಳುವಂತಿಲ್ಲ. ನೀನಿನ್ನು ಹೊರಡು. ಆಗಾಗ ಬಂದು ವಿಷಯ ಮುಟ್ಟಿಸುತ್ತಿರು. ಹಾಗೆ ಆಗಲಿ ಪ್ರಭು.
ಇಷ್ಟು ಕಾಲ ಕಾತರದಿಂದ ಕಾಯುತ್ತಿದ್ದ ಯುದ್ಧ ಆರಂಭವಾಗುತ್ತಿದೆ. ಹೌದೇ ತ್ರಿಜಟೆ, ಕಡೆಗೂ ಆ ಮಾಯಾವಿ ಇಂದ್ರಜಿತ್ತು ಯುದ್ಧ ಮಾಡಲು ಬಂದನೆ? ಅವನು ಇನ್ನೂ ಬಂದಿಲ್ಲ ಸೀತೆ. ಆದರೆ ಲಕ್ಷ್ಮಣ ಅವನಿರುವ ನಿಕುಂಬಿಲ ವನಕ್ಕೆ ಹೋಗಿದ್ದಾನೆ. ಅವನ ಹೋಮವನ್ನು ಭಂಗಪಡಿಸಿ ಅವನನ್ನು ನಾಶ ಮಾಡಲು ಸೈನ್ಯ ಸಮೇತ ಸನ್ನದ್ಧನಾಗಿದ್ದಾನೆ. ಆದರೆ ಮತ್ತೇನು ತ್ರಿಜಟೆ, ಅದಕ್ಕೇನಾದರೂ ಅಡ್ಡಿ ಇದೆಯೇ? ಹೌದು ಸೀತೆ, ಅಲ್ಲಿ ಬಲವಾದ ರಾಕ್ಷಸ ಸೈನ್ಯ ಕಾವಲು ಕಾಯುತ್ತಿದೆ. ಸೈನ್ಯದ ಕಾವಲಿನಲ್ಲಿ ಅವನು ಹೋಮದ ಕಾರ್ಯವನ್ನು ನೆರವೇರಿಸುತ್ತಿದ್ದಾನಲ್ಲವೇ? ಹೌದು ಸೀತೆ, ಮೊದಲು ಆ ರಾಕ್ಷಸರನ್ನು ದಮನ ಮಾಡಿ ನಂತರ ಇಂದ್ರಜಿತುವನ್ನು ಕೆಣಕಬೇಕು. ಅದು ದೊಡ್ಡ ಆತಂಕವಲ್ಲ ತ್ರಿಜಟೆ. ಲಕ್ಷ್ಮಣ ಆ ಕಾವಲು ರಾಕ್ಷಸರನ್ನು ಖಂಡಿತ ಧ್ವಂಸ ಮಾಡುತ್ತಾನೆ. ಈ ಸಲ ಆ ದುಷ್ಟ ರಾವಣನ ಪುತ್ರನಿಗೆ ಲಕ್ಷ್ಮಣ ಖಂಡಿತ ತಕ್ಕ ಶಾಸ್ತಿ ಮಾಡುತ್ತಾನೆ. ಎಲ್ಲವೂ ಸರಿ ಸೀತೆ, ಆದರೆ ಮತ್ತೇನು ಸಂದೇಹ ತ್ರಿಜಟೆ? ಆ ಇಂದ್ರಜಿತುವಿನ ಪತ್ನಿ ಸುಲೋಚನೆಯ ವಿಷಯ. ಸುಲೋಚನೆಯ ವಿಷಯವೆಂದರೆ? ನಿನ್ನ ಹಾಗೆ ಅವಳು ಮಹಾಪತಿವ್ರತೆ. ನಿನ್ನ ಮೇಲೆ ಅವಳಿಗೆ ಬಹಳ ಗೌರವ ಭಾವನೆ ಇದೆ. ನಿನ್ನ ಅವಸ್ಥೆಗಾಗಿ ಅವಳು ಮರುಕ ಪಡುತ್ತಿದ್ದಾಳೆ. ಇಂದ್ರಜಿತುವಿನ ವಧೆಯಾದರೆ ಅವಳಿಗೆ ದುಃಖವಾಗುತ್ತದೆ ಎಂದು ಯೋಚಿಸುತ್ತಿರುವೆಯಾ? ಹೌದು ಸೀತೆ, ಏಕೋ ಅವಳ ನೆನಪಾದರೆ ನನಗೆ ಬಹಳ ಸಂಕಟವಾಗುತ್ತದೆ. ಸುಲೋಚನ, ಏಕೆ ಆತಂಕದಿಂದ ಓಡಿ ಬಂದೆ? ಏಕೆ ಈ ಆಳು? ಏನಾಯ್ತು? ಅತ್ತಿಯವರೇ, ಇಂದು ನಾನು ಪೂಜೆ ಮಾಡುವಾಗ ಮಂಗಳ ದ್ರವ್ಯಗಳು ಕೈ ಜಾರಿ ನೆಲಕ್ಕೆ ಬಿದ್ದು ಬಿಟ್ಟವು. ಅಷ್ಟಕ್ಕೆ ಇಷ್ಟು ಆತಂಕವೇ? ಅತಿಯ ಕ್ಷೇಮಕ್ಕಾಗಿ ಪೂಜೆ ಮಾಡುತ್ತಿರುವಾಗ ಹೀಗಾದರೆ ಭಯವಾಗುವುದಿಲ್ಲವೇ? ಹೌದು ಸುಲೋಚನ, ಸಂದರ್ಭ ಆಗಿದೆ. ಆಕಸ್ಮಿಕವಾಗಿ ನಡೆಯುವ ಘಟನೆಗಳು ಆಪತ್ತನ್ನು ಸೂಚಿಸಿ ಭಯ ಹುಟ್ಟಿಸುತ್ತವೆ. ಖಂಡಿತ ನನಗೆ ಬಹಳ ಭಯವಾಗುತ್ತಿದೆ ಅತ್ತೆಯವರೇ. ನನ್ನ ಪತಿ ರಾಮನ ಸೈನ್ಯದೊಂದಿಗೆ ಯುದ್ಧ ಮಾಡಲು ಮತ್ತೆ ರಣರಂಗಕ್ಕೆ ಹೋದರೆ ಯುದ್ಧ ಆರಂಭವಾಗಿದೆಯೇ? ಸುಲೋಚನ, ಕಳವಳ ಬೇಡ. ಇಂದ್ರಜಿತು ರಣರಂಗಕ್ಕೆ ಹೋಗಿಲ್ಲ. ಆದರೆ ಲಕ್ಷ್ಮಣ ಯುದ್ಧ ಮಾಡಲು ವಾನರ ಸೇನೆಯೊಂದಿಗೆ ನಿಕುಂಬಿಲ ವನಕ್ಕೆ ಹೋಗಿರುವ ವಿಷಯ ತಿಳಿಯಿತು. ಅಂದರೆ ನಿಕುಂಬಿಲ ವನದಲ್ಲಿಯೇ ಯುದ್ಧ ನಡೆಯುತ್ತದೆಯೇ? ಅಲ್ಲಿ ಬಲವಾದ ರಾಕ್ಷಸ ಸೈನ್ಯವಿದೆ. ವಾನರ ಸೈನ್ಯ ಅವರೊಂದಿಗೆ ಯುದ್ಧ ಮಾಡಬಹುದು. ಇಂದ್ರಜಿತು ಹೋಮದಿಂದ ಏಳುವಂತಿಲ್ಲ. ಎದ್ದರೆ ಅವನಿಗೆ ಅಪಜಯ ತಪ್ಪಿದ್ದಲ್ಲ. ಅತ್ತೆಯವರೇ, ಅವರು ಹೋಮವನ್ನು ಬಿಟ್ಟು ಏಳದಂತೆ ಮಾಡುವುದು ಹೇಗೆ? ಸುಲೋಚನ, ನನ್ನ ಪತಿಯ ಹಠದ ಸ್ವಭಾವ ನಿನಗೆ ತಿಳಿಯದೆ. ಅವನು ಯಾರ ಮಾತನ್ನು ಕೇಳುವುದಿಲ್ಲ. ಅವನ ತಂದೆಗೂ ಅವನು ಏನೇ ಮಾಡಿದರೂ ಸಮ್ಮತವೇ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಅವನು ಏನು ಮಾಡುತ್ತಾನೋ ಹೇಗೆ ಹೇಳುವುದು? ಅತ್ತೆಯವರೇ, ಹೋಮವನ್ನು ಅರ್ಧಕ್ಕೆ ಬಿಟ್ಟು ಎದ್ದರೆ ಅದರ ಪರಿಣಾಮವೇನಾಗಬಹುದೆಂದು ಅವರಿಗೂ ಗೊತ್ತಿರುತ್ತದೆ ಅಲ್ಲವೇ ಅತ್ತೆಯವರೇ? ಖಂಡಿತ ಗೊತ್ತಿರುತ್ತದೆ. ಅಷ್ಟೇ ಅಲ್ಲ ಸುಲೋಚನ, ಧರ್ಮ ಯಾವುದು ಅಧರ್ಮ ಯಾವುದು ಎಂದು ಅವನಿಗೂ ಗೊತ್ತು, ಅವನ ತಂದೆಗೂ ಗೊತ್ತು. ಆದರೆ ಒಣ ಪ್ರತಿಷ್ಠೆಯ ಭ್ರಮೆಯಲ್ಲಿ ಅಧರ್ಮವನ್ನೇ ಧರ್ಮವೆಂದು ನಡೆದುಕೊಳ್ಳುತ್ತಲೇ ಇದ್ದಾರೆ. ಅವರು ಯಾರ ಮಾತನ್ನಾದರೂ ಕೇಳುವ ಮನಸ್ಥಿತಿಯಲ್ಲಿದ್ದಿದ್ದರೆ ಪರಿಸ್ಥಿತಿ ಇಲ್ಲಿಯವರೆಗೂ ಬರುತ್ತಿರಲಿಲ್ಲ. ಈಗ ಅವರವರದೇ ನಿರ್ಧಾರ, ಅದರ ಫಲವೂ ಅವರದೇ. ಅತ್ತೆಯವರೇ, ಯಾವ ಅಪರಾಧವನ್ನು ಮಾಡದೆ
ನಮಗೇಕೆ ಈ ಶಿಕ್ಷೆ? ಇಲ್ಲ ಸುಲೋಚನಾ, ಖಂಡಿತ ನಾವು ಅಪರಾಧ ಮಾಡಿದ್ದೇವೆ. ನಾವು ಎಂತ ಅಪರಾಧವನ್ನು ಮಾಡಿದ್ದೇವೆ ಅತ್ತೆಯವರೇ? ನಾವು ಅವರ ಪತ್ನಿಯರಾಗಿದ್ದೇವಲ್ಲ, ಅದು ಅಪರಾಧವಲ್ಲವೇ? ಪತ್ನಿಯಾದ ಅಪರಾಧವನ್ನು ಮಾಡಿದ ಮೇಲೆ ಪತಿಯನ್ನು ಉಳಿಸಿಕೊಳ್ಳುವ ಅಪರಾಧವನ್ನು ಮಾಡಲೇಬೇಕು. ಅತ್ತೆಯವರೇ, ನಾನು ಈಗಲೇ ನಿಕುಂಬಲವನಕ್ಕೆ ಹೋಗಿ ಅವರು ಹೋಮ ಕಾರ್ಯಗಳು ಮುಗಿಸದೆ ಏನದಂತ ತಡೆಯಲೇ? ಅದು ನಿನ್ನಿಂದ ಆಗದು ಸುಲೋಚನಾ. ವ್ರತ ಏಕೆ ಅಂಥ ಪ್ರಯತ್ನ? ಈಗ ನಾನು ನೀನು ದಯಾಮಯನಾದ ಆ ಪರಶಿವನಲ್ಲಿ ಮೊರೆ ಹೋಗಬೇಕು. ಅಷ್ಟೇ ನಮ್ಮಿಂದಾಗುವುದು. ರಾಕ್ಷಸ ವೀರರೇ, ರಾಮ ಸಹೋದರ ಲಕ್ಷ್ಮಣ ವಾನರ ಸೈನ್ಯದೊಂದಿಗೆ ಯುದ್ಧ ಮಾಡಲು ಬಂದಿದ್ದಾರೆ ಎಂದು ಆ ನಿಮ್ಮ ಪ್ರಭು ಇಂದ್ರಜಿತುವಿಗೆ ತಿಳಿಸಿ, ಧೈರ್ಯವಿದ್ದರೆ ನನ್ನೆದುರು ಬಂದು ನಿಂತು ಯುದ್ಧ ಮಾಡಲಿ, ಭಯವಿದ್ದರೆ ಬಂದು ಶರಣಾಗಲಿ. ಹೇಳಿ ಅಂತ ಅವಿತುಕೊಳ್ಳದೆ ವೀರ ಅಂತ ಬಂದು ಹೋರಾಡೋ ಆ ದುಷ್ಟನಿಗೆ ತಿಳಿಸಿ. ನೀವು ಲಕ್ಷ್ಮಣನ ಸಂದೇಶವನ್ನು ತಿಳಿಸಿರಿ, ಇಲ್ಲವಾದರೆ ನಿಮ್ಮ ಕೊನೆಯಾಯಿತೆಂದು ತಿಳಿಯಿರಿ. ಬೇಗ ಹೋಗಿ ಆ ರಾವಣ ಪುತ್ರನಿಗೆ ನಮ್ಮ ಸಂದೇಶವನ್ನು ತಿಳಿಸಿ. ಲಕ್ಷ್ಮಣ, ಆ ರಾಕ್ಷಸರಿಗೆಲ್ಲ ಯುದ್ಧ ಮಾಡಿ ನಮ್ಮನ್ನು ತಡೆಯುವಂತೆ ಆ ಇಂದ್ರಜಿತು ಆಜ್ಞೆ ಮಾಡಿರುತ್ತಾನೆ. ಆದುದರಿಂದ ಇವರೆಲ್ಲ ನಿಂತಲೇ ನಿಂತಿದ್ದಾರೆ. ಪಾಪ, ತಮ್ಮ ಒಡೆಯನಿಗಾಗಿ ಮಡಿಯಲು ಸಿದ್ಧರಾದರೆ ನಾವೇನು ಮಾಡಲು ಸಾಧ್ಯ? ವಿಭೀಷಣ, ಹಾಗಾದರೆ ಯುದ್ಧ ಆರಂಭ ಮಾಡುವುದು ಸೂಕ್ತವಲ್ಲವೇ? ಬೇರೆ ದಾರಿ ಇಲ್ಲ ಲಕ್ಷ್ಮಣ. ನಿನ್ನ ಹರಿತವಾದ ಬಾಣಗಳಿಂದ ಈ ರಾಕ್ಷಸರನ್ನೆಲ್ಲ ಸಂಹರಿಸಿ ನಂತರ ಇಂದ್ರಜಿತವನ್ನು ವಿಚಾರಿಸಿಕೊಳ್ಳೋಣ. ನಾನು ಸಿದ್ಧನಾಗಿದ್ದೇನೆ. ನಾವು ಸಿದ್ಧರಾಗಿದ್ದೇವೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!
ಪ್ರಣಾಮಗಳು ಮಹಾಪ್ರಭು. ನೀನು ನಿಕುಂಬಿಲ ವನದಿಂದ ಬರುತ್ತಿರುವ ತಾನೆ? ಹೌದು ಪ್ರಭು, ಅಲ್ಲಿಂದಲೇ ಬರುತ್ತಿದ್ದೆ. ಅಲ್ಲಿನ ವಿಷಯವೇನು? ಇಂದ್ರಜಿತುವಿನ ಹೋಮ ಕಾರ್ಯ ಮುಗಿಯಿತೆ? ಇಲ್ಲ ಪ್ರಭು, ಇನ್ನೂ ಮುಗಿದಿದೆ. ಆದರೆ ಲಕ್ಷ್ಮಣ ವಾನರ ಸೈನ್ಯದೊಂದಿಗೆ ನಿಕುಂಬಿಲಾವನಕ್ಕೆ ಬಂದು ಯುದ್ಧ ಆರಂಭಿಸಿದ್ದಾರೆ ಪ್ರಭು. ಹೌದೇ? ಇಂದ್ರಜಿತುವು ಹೋಮ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಯುದ್ಧ ಮಾಡುತ್ತಿಲ್ಲ ತಾನೆ? ಇಲ್ಲ ಪ್ರಭು, ಯುವರಾಜರು ಹೋಮ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿಲ್ಲ. ಸರಿ, ನೀನಿನ್ನು ಹೊರಡು. ಅಲ್ಲಿ ಏನಾಗುತ್ತದೆ ಎಂದು ನನಗೆ ಬಂದು ತಿಳಿಸು. ಅಪ್ಪಣೆ ಮಹಾಪ್ರಭು. ಪ್ರಭು, ನಮ್ಮ ಪುತ್ರ ಇಂದ್ರಜಿತು ಇರುವ ಕಡೆಗೆ ಲಕ್ಷ್ಮಣ ಹೋಗಿ ಯುದ್ಧ ಮಾಡುತ್ತಿರುವನೆಂದರೆ ಅದು ಅಪಾಯಕಾರಿಯಲ್ಲವೇ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಮ್ಮ ಪುತ್ರನಿಗೆ ಅಪಾಯವಾಗುವುದೆಂದು ಶತ್ರುಗಳಿಗೆ ಯುದ್ಧ ಮಾಡಬೇಡಿ ಎಂದು ಹೇಳಲಾಗುತ್ತದೆಯೇ? ಅವರು ಎಲ್ಲಿ ಬೇಕಾದರೂ ಯುದ್ಧ ಮಾಡುತ್ತಾರೆ, ಹೇಗೆ ಬೇಕಾದರೂ ಯುದ್ಧ ಮಾಡುತ್ತಾರೆ. ನಾವು ಅಷ್ಟೇ. ಪ್ರಭು, ಹೋಮ ಕಾರ್ಯಗಳಲ್ಲಿ ಮುಳುಗಿರುವ ನಮ್ಮ ಪುತ್ರ ಇಂದ್ರಜಿತುವಿನ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರೆ ಅವನ ಗತಿ ಏನಾಗಬಹುದೆಂದು ಯೋಚಿಸಿರುವಿರಾ? ಮೂರ್ಖಳಂತೆ ಮಾತನಾಡಬೇಡ ಮಂಡೋದರಿ. ಶತ್ರುಗಳು ಆಕ್ರಮಣ ಮಾಡಿದರೆ ಮಂತ್ರ ಹೇಳುತ್ತಾ ಕೂರುವ ಹೇಡಿಯಲ್ಲ ನಮ್ಮ ಪುತ್ರ. ಹಾಗೇನಾದರೂ ಅವನು ಹೋಮವನ್ನು ಅರ್ಧಕ್ಕೆ ಬಿಟ್ಟು ಯುದ್ಧಕ್ಕೆ ಸಿದ್ಧನಾದರೆ ಅವನಿಗೆ ಅಪಜಯವಾಗುವುದಿಲ್ಲವೇ? ಮಂಡೋದರಿ, ಇಂದ್ರಜಿತುವಿಗೆ ಅಪಜಯವಾಗುವುದೆಂದು ತಾಯಿಯಾದ ನೀನು ಹೇಳಬಾರದು. ಅವನಿಗೆ ಅಪಜಯವಾಗುವುದಿಲ್ಲ. ಅವನು ಗೆಲ್ಲುತ್ತಾನೆ ಹೊರತು ಸೋಲುವುದಿಲ್ಲ. ನಿಮ್ಮ ಮಾತು ನಿಜವಾಗಲಿ ಎಂದು ನಾನು ಆಸೆ ಪಡುತ್ತೇನೆ ಪ್ರಭು. ಯಾವ ತಾಯಿಯು ತನ್ನ ಮಗನಿಗೆ ಸೋಲಾಗಲಿ ಎಂದು ಬಯಸುವುದಿಲ್ಲ. ನಾನು ನನ್ನ ಪುತ್ರನ ಕ್ಷೇಮವನ್ನೇ ಬಯಸುತ್ತೇನೆ. ಅಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಅವನು ವಿಚಲಿತನಾಗದೆ ಹೋಮ ಕಾರ್ಯಗಳು ಪೂರ್ಣಗೊಳ್ಳಲಿ ಎಂದು ನಾನು ಹಾರೈಸುತ್ತೇನೆ. ಮುಗಿಯುತ್ತದೆ. ಹೋಮ ಮುಗಿದು ನಮ್ಮ ಇಂದ್ರಜಿತು ಅಜೇಯನಾಗುತ್ತಾನೆ. ನಮ್ಮ ರಾಕ್ಷಸ ವೀರರು ಆ ಲಕ್ಷ್ಮಣನನ್ನು ಹೊಡೆದೋಡಿಸುತ್ತಾರೆ. ಇಂದ್ರಜಿತುವನ್ನು ಲೋಕದ ಯಾವ ಶಕ್ತಿಯೂ ಪರಾಭವಗೊಳಿಸಲಾರದು. ನೀನು ನಿಶ್ಚಿಂತಳಾಗಿರು. ಆ ಪರಶಿವನ ಕೃಪೆಯಿಂದ ಅಷ್ಟಾದರೆ ಸಾಕು. ಮಂಡೋದರಿಯ ಪ್ರಶ್ನೆಗೇನೋ ಉತ್ತರ ಕೊಟ್ಟು ಕಳಿಸಿದ್ದಾಯಿ. ಆದರೆ ನಿಕುಂಬಿಲ ವನದಲ್ಲಿ ಏನಾಗುವುದೋ ಎಂಬ ಪ್ರಶ್ನೆ ನನ್ನನ್ನು ಬಾಧಿಸುತ್ತಿದೆ. ಮನ್ನಿಸಿ ಮಹಾಪ್ರಭು, ಮನ್ನಿಸಿ ಪ್ರಭು. ಒಂದು ವಿಚಾರವನ್ನು ತಮಗೆ ತಿಳಿಸಲೇಬೇಕಾಗಿದೆ. ಯುದ್ಧದ ವಿಚಾರವಾದರೆ ತಿಳಿಸು ಪ್ರಭು. ಆ ಲಕ್ಷ್ಮಣ ನಮ್ಮ ರಾಕ್ಷಸ ವೀರರಿಗೆಲ್ಲ ಎಚ್ಚರಿಕೆ ನೀಡಿದ. ಏನು ಎಚ್ಚರಿಕೆ? ಅವನೊಡನೆ ಯುದ್ಧ ಮಾಡುವಂತೆ ಅಥವಾ ಶರಣಾಗುವಂತೆ ತಮಗೆ ತಿಳಿಸಬೇಕೆಂದು ಹೇಳಿದ. ತಾವು ಹೇಡಿಯಂತೆ. ಸಾಕು, ನಿಲ್ಲಿಸು. ನಾನು ಹೇಡಿಯಂತೆ ಅಡಗಿ ಕೂತಿಲ್ಲವೆಂದು ಅವನಿಗೆ ಯಾರು ಹೇಳಲಿಲ್ಲವೇ? ಪ್ರಭು, ನೀವು ನಿಮ್ಮ ಹೋಮ ಕಾರ್ಯವನ್ನು ಅರ್ಧಕ್ಕೆ ಬಿಟ್ಟು ಏಳಲಿ ಎಂದು ಅವರು ಇಲ್ಲಿಗೆ ಬಂದಿರಬಹುದು. ಬರಲಿ, ಬಾಯಿಗೆ ಬಂದಂತೆ ಮಾತನಾಡಲಿ. ಹೋಮ ಮುಗಿಸಿ ಶಕ್ತಿ ಸಂಪನ್ನನಾಗಿ ರಣರಂಗಕ್ಕೆ ಹೋದಾಗ ಗೊತ್ತಾಗುತ್ತದೆ ಯಾರು ಹೇಡಿ ಯಾರು ವೀರರೆಂದು. ವೀರಾಲಾಪ ಮಾಡುತ್ತಿರುವ ಲಕ್ಷ್ಮಣ ನೆಪ್ಪೆ ಬಡಿಯುವಷ್ಟರಲ್ಲಿ ದರಾಶಾಹಿಯಾಗುತ್ತಾನೆ. ನನಗೆ ಅಪ್ಪಣೆ ಏನು ಪ್ರಭು? ನೀನು ಹೊರಗಡೆಯೇ ಇದ್ದು ಅಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನು ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ನಾನು ಯುದ್ಧ ನಡೆಯುವ ಜಾಗದಲ್ಲಿ ಇರುತ್ತೇನೆ.
ವಂದನೆಗಳು ರಾಮಚಂದ್ರ ಪ್ರಭು. ನಾನು ನಿಕುಂಬಿಲಾವನದಿಂದ ಸಂದೇಶ ತಂದಿದ್ದೇನೆ. ಹೌದು, ಅಲ್ಲೇ ವಿಷಯವನ್ನು ತಿಳಿಯಲು ನಾನು ಕಾತರದಿಂದ ಕಾದಿದ್ದೇನೆ. ಅಲ್ಲಿನ ವಿಷಯವನ್ನು ತಿಳಿಸು. ನಿಕುಂಬಿಲಾವನದಲ್ಲಿ ಇಂದ್ರಜಿತುವಿನ ಹೋಮ ಕಾರ್ಯ ನಡೆಯುತ್ತಿದೆ. ಅಲ್ಲಿ ಬಲವಾದ ರಾಕ್ಷಸರ ಕಾವಲು ಇದೆ. ಎದುರಿಗೆ ಬಂದು ಯುದ್ಧ ಮಾಡುವಂತೆ ಲಕ್ಷ್ಮಣ ಪ್ರಭು ಇಂದ್ರಜಿತುವಿಗೆ ತಿಳಿಸುವಂತೆ ಹೇಳಿದರೂ ಅವರು ಅಲ್ಲಿಂದ ಜಗ್ಗಲಿಲ್ಲ. ಅನಿವಾರ್ಯವಾಗಿ ಲಕ್ಷ್ಮಣ ಪ್ರಭು ಮತ್ತು ವಾನರ ವೀರರು ಯುದ್ಧಕ್ಕೆ ಇಳಿಯಲೇಬೇಕಾಯಿತು. ಅದು ನಿರೀಕ್ಷಿತವೇ. ಯುದ್ಧ ಆರಂಭಿಸದೆ ಬೇರೆ ದಾರಿಯೇ ಇರಲಿಲ್ಲ. ಯುದ್ಧ ಈಗ ತೀವ್ರವಾಗಿ ನಡೆಯುತ್ತಿದೆ ಪ್ರಭು. ನಮ್ಮ ವಾನರ ವೀರರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ಆಗಲಿ, ನೀನು ಅಲ್ಲಿಗೆ ಹಿಂದಿರುಗು. ವಿಶೇಷ ಸಂಗತಿಗಳಿದ್ದರೆ ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಕ್ಷಮಿಸಿ ಪ್ರಭು, ಯುದ್ಧದ ವಿಚಾರವನ್ನು ತಮಗೆ ತಿಳಿಸಲೇಬೇಕು. ಹಾಗಾಗಿ ತಮ್ಮ ಗಮನವನ್ನು ಸೆಳೆಯಲೇಬೇಕು. ಆಗಲಿ, ಅದೇನು ವಿಷಯವೆಂದು ನಿರಾತಂಕವಾಗಿ ಹೇಳು. ಯುದ್ಧದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಹೇಳು. ಪ್ರಭು, ಕಳವಳಕಾರಿಯಾದ ವಿಷಯವನ್ನು ತಮಗೆ ತಿಳಿಸಬೇಕಾಗಿದೆ. ಲಕ್ಷ್ಮಣ ನೇತೃತ್ವದ ವಾನರರ ಸೈನ್ಯ ನಮ್ಮ ರಾಕ್ಷಸ ಸೈನ್ಯವನ್ನು ನಿಷ್ಕರುಣೆಯಿಂದ ದಮನ ಮಾಡುತ್ತಿದೆ. ವಾನರರ ವೀರಾವೇಶದಿಂದ ನಮ್ಮ ರಾಕ್ಷಸರು ಸೋಲುತ್ತಿದ್ದಾರೆ. ಏನು? ವಾನರರ ವಿರುದ್ಧ ಗೆಲುವು ಸಾಧಿಸಲು ಸಾಧ್ಯವಾಗದಷ್ಟು ನಮ್ಮ ರಾಕ್ಷಸರು ಶಕ್ತಿಹೀನರಾಗಿದ್ದಾರೆಯೇ? ಇದು ನಮ್ಮ ರಾಕ್ಷಸ ಕುಲಕ್ಕೆ ನಾಚಿಕೆಗೇಡಿನ ವಿಷಯ. ಪ್ರಭು, ನಮ್ಮ ರಾಕ್ಷಸರು ವೀರರೇನೋ ನಿಜ, ಆದರೆ ಲಕ್ಷ್ಮಣ, ಹನುಮಂತ, ಸುಗ್ರೀವ, ಅಂಗದ, ಜಾಂಬುವಂತ ಇವರೆಲ್ಲರೂ ನಮಗಿಂತ ವೀರರು. ಪ್ರಭು, ನೀವು ಮಾಯಾ ಸೀತೆಯನ್ನು ವಧಿಸಿದ ವಿಷಯದಿಂದ ಅವರ ಆಕ್ರೋಶ ಮಿತಿ ಮೀರಿದೆ. ಪ್ರಭು, ಅವರನ್ನು ನಿಯಂತ್ರಿಸುವುದೇ ಕಷ್ಟವಾಗಿದೆ. ಸಾಕು ಸಾಕು, ನಿಲ್ಲಿಸು. ನಾನು ರಣರಂಗದಲ್ಲಿದ್ದರೆ ಇಂಥ ನಾಚಿಕೆಗೇಡಿನ ಪರಿಸ್ಥಿತಿ ಉಂಟಾಗುತ್ತಿರಲಿಲ್ಲ. ಈಗ ನಾನು ಏನು ಮಾಡಲಿ? ಹೋಮವನ್ನು ಅರ್ಧಕ್ಕೆ ನಿಲ್ಲಿಸಿ ನಾನು ಹೇಳುವಂತಿಲ್ಲ. ಎಲೈ ದೂತ, ಹೇಳಿ ಪ್ರಭು. ನೀನೀಗಲೇ ರಣರಂಗಕ್ಕೆ ಹೋಗಿ ನಮ್ಮ ರಾಕ್ಷಸರಿಗೆಲ್ಲ ನಾನು ಇಷ್ಟರಲ್ಲೇ ಹೋಮ ಮುಗಿಸಿ ಬರುವುದಾಗಿ ಹೇಳು. ಧೈರ್ಯಗೊಂಡದೆ ಹೋರಾಡುವಂತೆ ಹೇಳು. ಹೋಗು. ಆಗಲಿ ಪ್ರಭು.